ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ಸಮಾಸದ ಬಗ್ಗೆ ನಿಮಗೆ ಪಾಠವನ್ನು ಮಾಡಿದ್ದೇನೆ. ಈ ತರಗತಿಯಲ್ಲಿ ಸಮಾಸದ ಭೇದವಾದ ಕರ್ಮಧಾರಯ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಿಂದಿನ ತರಗತಿಯಲ್ಲಿ ಮಾಡಿರ್ತಕ್ಕಂತಹ ಪಾಠದ ಸಿಂಹಾವಲೋಕನವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ, ತತ್ಪುರುಷ ಸಮಾಸದಲ್ಲಿ 4 ವಿಧ: ಸಾಮಾನ್ಯ, ಕರ್ಮಧಾರಯ, ದ್ವಿಗುಃ, ನೈ ಪ್ರಭೃತಯ. ಇದರಲ್ಲಿ ಸಾಮಾನ್ಯ ತತ್ಪುರುಷ ಅಂದ್ರೆ ವಿಭಕ್ತಿ ತತ್ಪುರುಷಗಳು ಬರುತ್ತವೆ. ವಿಭಕ್ತಿ ತತ್ಪುರುಷಗಳು 7. ಜೊತೆಗೆ ನನ್ ಪ್ರವೃತ್ತಯ, ನನ್ ಸಮಾಸ, ನ ಧರ್ಮ ಅಧರ್ಮ ಇತ್ಯಾದಿ ಸಮಾಸ ನನ್ ಸಮಾಸ ಭವತಿ. ಇದಾಗಿ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸವು ಕೂಡ ಉತ್ತರ ಪದಾರ್ಥ ಪ್ರಧಾನವಾಗಿರುತ್ತದೆ. ಉತ್ತರ ಪದವು ಕ್ರಿಯಾಪದಕ್ಕೆ ನೇರವಾಗಿ ಅನ್ವಯವಾಗುವುದರಿಂದ ಕರ್ಮಧಾರಯ ಸಮಾಸ ಉತ್ತರ ಪದಾರ್ಥ ಪ್ರಧಾನ. ಕರ್ಮಧಾರಯ ಸಮಾಸ, ಕರ್ಮಧಾರಯ ಸಮಾಸ. ಈ ಕರ್ಮಧಾರಯ ಸಮಾಸಗಳಲ್ಲಿ ಎಷ್ಟು ವಿಧ ಅಂದರೆ, ಸಾಮಾನ್ಯವಾಗಿ ಕರ್ಮಧಾರಯ ಸಮಾಸದಲ್ಲಿ 9 ವಿಧ ಇವೆ. ಅವು ಯಾವುವು ಅಂದರೆ, ವಿಶೇಷಣ ಪೂರ್ವಪದ ಕರ್ಮಧಾರಯ ಸಮಾಸ, ವಿಶೇಷಣೋತ್ತರ ಪದ, ವಿಶೇಷಣೋಭಯ ಪದ, ಉಪಮಾನ ಪೂರ್ವಪದ, ಉಪಮಾನೋತ್ತರ ಪದ, ಅವಧಾರಣ ಪೂರ್ವಪದ, ಸಂಭಾವನ ಪೂರ್ವಪದ, ಮಧ್ಯಮ ಪದಲೋಪ, ಮಯೂರ ವ್ಯಂಸಕಾದಿಕ, ಮಯೂರ ವ್ಯಂಸಕಾದಿ ಇತ್ಯಾದಿ 9 ವಿಧಾಃ ಕರ್ಮಧಾರಯ ಸಮಾಸಾಃ ಭವಂತಿ. ಈ 9 ವಿಧವಾದ ಕರ್ಮಧಾರಯ ಸಮಾಸಗಳಲ್ಲಿ ಸಾಮಾನ್ಯವಾಗಿ ವಿಶೇಷಗಳಿಂದ ಕೂಡಿರತಕ್ಕಂಥದ್ದು ಕರ್ಮಧಾರಯ ಸಮಾಸ. ವಿಶೇಷಗಳಿಂದ ಕೂಡಿರತಕ್ಕಂಥದ್ದು ಕರ್ಮಧಾರಯ ಸಮಾಸವಾಗಿದೆ. ಈ ಪೂರ್ವೋತ್ತರ ಪದಗಳೆರಡರಲ್ಲಿ ಒಂದು ವಿಶೇಷವಾಗಿರಬೇಕು, ಇನ್ನೊಂದು ವಿಶೇಷಣವಾಗಿರಬೇಕು. ನಾವು ಈ ಸಮಾಸ ತಿಳಿಯುವುದಕ್ಕಿಂತಲೂ ಮೊದಲು ವಿಶೇಷ ಅಂದ್ರೇನು, ವಿಶೇಷಣ ಅಂದ್ರೇನು ತಿಳ್ಕೊಳ್ಬೇಕಾಗುತ್ತೆ. ವಿಶೇಷ ಅಂದ್ರೆ ವರ್ಣಿಸುವ ವಸ್ತು. ಯಾವುದನ್ನು ಕುರಿತು ನಾವು ಮಾತನಾಡುತ್ತೇವೆಯೋ ಅದು ವಿಶೇಷ. ಈ ಉದಾಹರಣೆಗೆ ಬಾಲಕ ಅಂತೇಳಿ, ಈ ಬಾಲಕ, ಈ ವ್ಯಕ್ತಿ ಬಾಲಕ ಅಸ್ತಿ, ಬಾಲಕನು ಇದ್ದಾನೆ. ಈ ಬಾಲಕನನ್ನು ಕುರಿತು ಮಾತನಾಡುವುದರಿಂದ ಈ ಬಾಲಕ ಏನಾಗ್ತಾನೆ, ವಿಶೇಷ. ಬಾಲಕನನ್ನು ವರ್ಣಿಸಬೇಕು. ನಾವು ಬಾಲಕನನ್ನು ಕುರಿತು ವರ್ಣಿಸ್ತಾ ಇದ್ದೀವಿ. ಈ ಬಾಲಕನು ಹೇಗಿದ್ದಾನೆ, ಸುಂದರ. ಈ ಸುಂದರ ಅಂತ ಹೇಳುವ ಶಬ್ದ ಬಾಲಕನಿಗೆ ಏನಾಯಿತು, ವಿಶೇಷಣವಾಯಿತು. ಹಾಗಾಗಿ ವಿಶೇಷಣವು ಸುಂದರ ಎಂಬ ಶಬ್ದವಾಗಿರುವುದರಿಂದ ಈ ಸುಂದರ ಎಂಬ ಶಬ್ದ ಸಾಮಾನ್ಯರಿಗೆಲ್ಲರಿಗೂ ಗೊತ್ತಿರುತ್ತೆ. ಸುಂದರ ಅಂದ್ರೆ ಏನು, ಸುಂದರ ಬಾಲಕ, ಸುಂದರವಾದ ವಸ್ತು, ಸುಂದರವಾದ ಪುಸ್ತಕ, ಸುಂದರವಾದ ಮನೆ, ಹೀಗೆ ಸುಂದರ ಎಂಬ ಶಬ್ದ ಪ್ರಸಿದ್ಧವಾಗಿರುತ್ತೆ, ಜೊತೆಗೆ ಸಾಮಾನ್ಯವಾಗಿರುತ್ತೆ. ಆದರೆ ಈ ಬಾಲಕ ಎಂಬ ಶಬ್ದ ಅಪ್ರಸಿದ್ಧವಾಗಿರುತ್ತೆ, ವಿಶೇಷವಾಗಿರುತ್ತೆ. ವಿಶೇಷ ಅಂದ್ರೆ ಅರ್ಥ, ಕೆಲವರಿಗೆ ಅಥವಾ ಒಬ್ಬರಿಗೆ ಮಾತ್ರ ಗೊತ್ತಿದ್ದರೆ ಅದು ವಿಶೇಷ, ಎಲ್ಲರಿಗೂ ಗೊತ್ತಿದ್ರೆ ಅದು ಸಾಮಾನ್ಯ. ಈಗ ಬಾಲಕ ಸುಂದರ, ಬಾಲಕ ಸುಂದರ, ಈ 2 ಪದಗಳಲ್ಲಿ ಯಾವ ಪದ ಎಲ್ಲರಿಗೂ ಗೊತ್ತಿರುತ್ತೆ? ಸುಂದರ ಎಂಬ ಪದ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಏನಾಯಿತು, ಸಾಮಾನ್ಯವಾದ ಪದ ಆಯಿತು. ಎಲ್ಲರಿಗೂ ಗೊತ್ತಿದ್ದರೆ ಅದು ಸಾಮಾನ್ಯ. ಯಾರಿಗೂ ಗೊತ್ತಿಲ್ಲದೆ ಒಬ್ಬರಿಗೆ ಮಾತ್ರ ಗೊತ್ತಿದ್ದರೆ ಅಥವಾ ಕೆಲವರಿಗೆ ಮಾತ್ರ ಗೊತ್ತಿದ್ದರೆ ಅದು ವಿಶೇಷ. ಹಾಗಾದರೆ ಇದು ವಿಶೇಷವಾಯಿತು. ವಿಶೇಷವಾಗಿರುವುದರಿಂದ ಇದೇನಾಯಿತು, ಇದು ವಿಶೇಷವಾಯಿತು. ಇದು ವಿಶೇಷವಾಗಿರುವುದರಿಂದ ಬಾಲಕ ಎಂಬ ಶಬ್ದ ವಿಶೇಷ. ಜೊತೆಗೆ ನಾವು ಬಾಲಕನನ್ನು ಕುರಿತು ಮಾತನಾಡುವುದರಿಂದ ಅದು ವಿಶೇಷ.
ಯಾವುದು ವಿಶೇಷವಾಗಿರುತ್ತೋ, ಯಾವುದು ಅಪ್ರಸಿದ್ಧವಾಗಿರುತ್ತೋ ಅದು ವಿಶೇಷವಾಗಿರುತ್ತೆ. ಯಾವುದು ಸಾಮಾನ್ಯವಾಗಿರುತ್ತೋ, ಯಾವುದು ಪ್ರಸಿದ್ಧವಾಗಿರುತ್ತೋ, ಯಾವುದು ವರ್ಣಿಸುವ ವಸ್ತುವಾಗಿರುತ್ತೋ ಅದು ವಿಶೇಷಣ. ಹಾಗಾಗಿ ಇದು ವಿಶೇಷಣ ವರ್ಣಿಸುವ ವಸ್ತುವಾಗಿದೆ, ಇದು ವಿಶೇಷ ವರ್ಣಿಸಲ್ಪಡುವ ವಸ್ತುವಾಗಿರುತ್ತೆ. ಹಾಗಾಗಿ ಈ ಬಾಲಕನನ್ನು ನಾನು ವರ್ಣಿಸ್ತಾ ಇದ್ದೀವಿ, ಏನಂತ ವರ್ಣಿಸ್ತಿದ್ದೀವಿ? ಸುಂದರನಾಗಿದ್ದಾನೆ, ಸುಂದರ ಬಾಲಕ ಅಸ್ತಿ. ಜೊತೆಗೆ ಬರೀ ಸುಂದರ ಮಾತ್ರ ಅಲ್ಲ, ಇನ್ನು ಅನೇಕ ಶಬ್ದಗಳಿಂದ ನಾವು ಈ ಬಾಲಕನನ್ನು ವರ್ಣಿಸಬಹುದು. ವರ್ಣಿಸುವ ವಸ್ತುವೆಲ್ಲವೂ ವಿಶೇಷವಾಗಿರುತ್ತೆ, ವರ್ಣಿಸಲ್ಪಡುವ ವಸ್ತು ಸಾಮಾನ್ಯ ಒಂದೇ ಆಗಿರುತ್ತೆ, ವಿಶೇಷವಾಗಿರುತ್ತೆ. ಹಾಗಾಗಿ ವಿಶೇಷಗಳಿಂದ ಕೂಡಿರತಕ್ಕಂಥದ್ದು ಕರ್ಮಧಾರಯ ಸಮಾಸ. ಉದಾಹರಣೆಗೆ ನಾನೊಂದು ಉದಾಹರಣೆ ಹೇಳ್ತೀನಿ. ನೀಲಮೇಘ ಅಂತ ಒಂದು ಸಮಾಸ. ನೀಲಮೇಘ. ಈ ನೀಲಮೇಘ ಅಂತ ಹೇಳುದು ಕರ್ಮಧಾರಯ ಸಮಾಸ. ಹೇಗೆ ಬರ್ತೀವಿ? ನೀಲ ಮೇಘ, ನೀಲ ಮೇಘ ಏನಾಗುತ್ತೆ ಸೇರಿಸ್ರೆ? ನೀಲ ಮೇಘ. ಇದು ಕರ್ಮಧಾರಯ ಸಮಾಸ. ಯಾಕೆಂದ್ರೆ ವಿಶೇಷದಿಂದ ಕೂಡಿರ್ತಕ್ಕಂಥದ್ದಾಗಿರುವುದರಿಂದ ಇದು ಕರ್ಮಧಾರಯ ಸಮಾಸ. ನಿಮಗೆ ಈ ಸಮಾಸದಿಂದ ಗೊತ್ತಾಗುತ್ತೆ ಕರ್ಮಧಾರಯ ಸಮಾಸ ಹೇಗಿದೆ ಅಂತ. ನೀಲಮೇಘ, ನೀಲ ಮೇಘ, ನೀಲಮೇಘ. ಇಲ್ಲಿ ನಾವು ನೀಲಮೇಘ ಎಂಬ ಈ ಸಮಾಸದಲ್ಲಿ, ನೀಲಮೇಘ ಎಂಬ ಈ ಸಮಾಸದಲ್ಲಿ ಪೂರ್ವ ಪದ ಯಾವುದು? ನೀಲ. ಉತ್ತರ ಪದ ಯಾವುದು? ಮೇಘ. ಈ ಎರಡೂ ಪದಗಳಲ್ಲಿ ಕ್ರಿಯಾಪದಕ್ಕೆ ಅನ್ವಯವಾಗುವುದು ಯಾವುದು ನೋಡೋಣ. ಅಸ್ತಿ ಅಥವಾ ವರ್ತತೆ ಇದೆ. ಏನಿದೆ? ಮೇಘವು ಇದೆ. ಏನಿದೆ? ಮೇಘವು ಇದೆ, ಮೋಡವು ಇದೆ. ಆ ಮೋಡ ಮತ್ತೆ ಹೇಗಿದೆ? ನೀಲವಾದ ಬಣ್ಣದಿಂದ ಕೂಡಿದೆ. ನೀಲವಾದ ಮೇಘವಾಗಿರುವುದರಿಂದ ಇದಕ್ಕೆ ನೀಲಮೇಘ. ನೀಲ ಚ ಅಸೌ ಮೇಘ ಚ ನೀಲಮೇಘ. ನೀಲಶ್ಚಾಸೌ ಮೇಘಶ್ಚ ನೀಲಮೇಘ. ಅಸೌ ಮೇಘ ನೀಲ ವರ್ತತೆ, ಅತಃ ನೀಲಮೇಘ ಭವತಿ. ಇತ್ಯತ್ರ ಮೇಘ ಶಬ್ದ ಪ್ರಧಾನಃ ಭವತಿ. ಮೇಘ ಶಬ್ದವೇ ಕ್ರಿಯಾಪದಕ್ಕೆ ನೇರವಾಗಿ ಅನ್ವಯವಾಗುವುದರಿಂದ ಇಲ್ಲಿ ಉತ್ತರ ಪದ ಪ್ರಧಾನಃ ಕರ್ಮಧಾರಯ ಸಮಾಸ. ಇಲ್ಲಿ ವಿಶೇಷ ಯಾವುದು, ವಿಶೇಷತೆ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮೇಘನನ್ನು ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಮೇಘವೂ ಪ್ರಸಿದ್ಧವಾಗಿರಬಹುದು, ನೀಲವೂ ಪ್ರಸಿದ್ಧವಾಗಿರಬಹುದು. ಆದರೆ ಮೇಘವನ್ನು ನೋಡಿ ನಾನು ಮೇಘವನ್ನು ನಿಮ್ಮ ಹತ್ತಿರ ವರ್ಣಿಸ್ತಾ ಇದ್ದೀನಿ. ಮೋಡವನ್ನು ಬೆಳಿಗ್ಗೆ ನೋಡ್ಕೊಂಡು ಬಂದು ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ ಈ ಆ ಮೋಡವು ಅಂತ ಹೇಳ್ತೀನಿ. ಆ ಮೋಡ ಹೇಗಿದೆ ಗೊತ್ತಾ ಅಂತ ಕೇಳಿದಾಗ ನೀವೇನ್ ಪ್ರಶ್ನೆ ಮಾಡ್ತೀವಿ? ಮೋಡದ ಪರಿಚಯ ನಿಮಗೆ ಇರುತ್ತೆ. ಅದು ಮೋಡ ಹೇಗಿದೆ ಅಂತ ಗೊತ್ತಿದೆಯಾ ನಿಮಗೆ? ಇಲ್ಲ. ಈಗ ಇರತಕ್ಕಂತಹ ಮೋಡದ ಬಣ್ಣವೇ ಬೇರೆ. ಬೆಳಿಗ್ಗೆ ನೋಡಿರ್ತಕ್ಕಂತಹ, ನಾನು ನೋಡಿರ್ತಕ್ಕಂತಹ ಮೋಡದ ಬಣ್ಣವೇ ಬೇರೆ ಆಗಿರುವುದರಿಂದ ನಾನು ನೋಡಿದ ಮೋಡದ ಬಣ್ಣವನ್ನು ಕುರಿತು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಮೋಡವು ಹೇಗಿದೆ? ನೀಲವಾಗಿದೆ, ನೀಲ ಬಣ್ಣದಿಂದ ಕೂಡಿದೆ. ಹಾಗಾಗಿ ನೀಲವಾದ ಮೋಡ, ನೀಲವಾದ ಮೇಘ. ಹಾಗಾಗಿ ಈ ಮೇಘದ ಬಣ್ಣ ನೀಲವಾಗಿರುವುದರಿಂದ ನೀಲ ಏನಾಯಿತು? ವಿಶೇಷಣವಾಯಿತು. ಮೇಘ ಏನಾಯಿತು? ವಿಶೇಷವಾಯಿತು. ಯಾವುದನ್ನು ಕುರಿತು ನಾವು ಮಾತನಾಡುತ್ತೇವೆಯೋ ಅದು ವಿಶೇಷ. ಹಾಗಾಗಿ ಇಲ್ಲಿ ವಿಶೇಷಣ ಏನಾಯಿತು? ಪೂರ್ವ ಪದದಲ್ಲಿದೆ. ವಿಶೇಷಣ ಪೂರ್ವ ಪದದಲ್ಲಿದೆ, ವಿಶೇಷ ಉತ್ತರ ಪದದಲ್ಲಿದೆ. ಹಾಗಾಗಿ ಇದು ಯಾವ ಸಮಾಸ? ವಿಶೇಷಣ ಪೂರ್ವಪದ ಕರ್ಮಧಾರಯ ಸಮಾಸ. ವಿಶೇಷಣ ಪೂರ್ವಪದ ಕರ್ಮಧಾರಯ ಸಮಾಸವಾಗುತ್ತೆ. ಕೆಲವೊಮ್ಮೆ ನನಗೆ ವಿಶೇಷಣ ಉತ್ತರ ಪದದಲ್ಲಿರುತ್ತೆ. ಯಾವುದು? ವೈಯಾಕರಣ ಕಸೂಚಿ. ವೈಯಾಕರಣ ಕಸೂಚಿ. ವೈಯಾಕರಣ ಕಸೂಚಿ. ಇಲ್ಲಿ ವೈಯಾಕರಣ ಅಂತ ಹೇಳುದು ವ್ಯಕ್ತಿಯ ಹೆಸರು. ವೈಯಾಕರಣ ವ್ಯಾಕರಣವನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ
ಅದು ವೈಯಾಕರಣ. ಖಸೂಚಿ ಅಂತ ಹೇಳಿದ್ರೆ ಖಸೂಚಿ ಅಂತ ಹೇಳೋದು ವಿಶೇಷಣ, ಅದು ಉತ್ತರ ಪದದಲ್ಲಿದೆ, ಹಾಗಾಗಿ ಇದು ವಿಶೇಷಣ ಉತ್ತರ ಪದ ಕರ್ಮಧಾರೆಯ ಸಮಾಸ. ಹೀಗೆ ವಿಶೇಷಣ ಪೂರ್ವ ಪದದಲ್ಲಿದ್ದರೆ ವಿಶೇಷಣ ಪೂರ್ವ ಪದ ಕರ್ಮಧಾರೆಯ, ವಿಶೇಷಣ ಉತ್ತರ ಪದದಲ್ಲಿದ್ದರೆ ಅದು ವಿಶೇಷಣ ಉತ್ತರ ಪದ ಕರ್ಮಧಾರೆಯ. ಇನ್ನೊಂದು ವಿಶೇಷಣ ಉಭಯ ಪದ, ಪೂರ್ವೋತ್ತರ ಪದಗಳೆರಡೂ ಕೂಡ ವಿಶೇಷಣವಾಗುತ್ತೆ. ಯಾವುದಂದ್ರೆ ಶೀತೋಷ್ಣಂ, ಶೀತಂ ಚ ತತ್ ಉಷ್ಣಂ ಚ ಶೀತೋಷ್ಣಂ. ಬಿಸಿ ಬಿಸಿನೂ ಹೌದು, ತಣ್ಣನೆಯೂ ಹೌದು. ಅಂತಹ ನೀರು ಹೇಗಿದೆಯಪ್ಪ? ನೀವು ಹೇಳ್ತೀರಿ ನೀರು ಹೇಗಿದೆ? ಉಷ್ಣವಾಗಿದೆ, ಬಿಸಿಯಾಗಿದೆ ಅಂತ ಹೇಳ್ತೀವಿ. ಈ ನೀರು ಹೇಗಿದೆ? ಶೀತವಾಗಿದೆ. ಕೆಲವು ನೀರೇನಾಗುತ್ತೆ? ಉಗುರು ಬೆಚ್ಚಗೆ ನೀರು, ತಣ್ಣನೂ ಆಗಿರಲ್ಲ, ತೀರ ಬಿಸಿನೂ ಆಗಿರಲ್ಲ, ಸ್ನಾನಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರು ಶೀತೋಷ್ಣಂ ಜಲಂ, ಶೀತೋಷ್ಣಂ ಕ್ಷೀರಂ ಹೀಗೆ ಹೇಳ್ತೀವಿ. ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ. ತೀರ ತಣ್ಣಗಿರಲ್ಲ, ಐಸ್ನಷ್ಟು ಕೋಲ್ಡ್ ಇರಲ್ಲ, ಬೆಂಕಿಯಷ್ಟು ಬಿಸಿ ಇರಲ್ಲ, ಮೈಗೆ ಹಾಕೊಂಡ್ರೆ ಹಿತವಾಗಿರುತ್ತೆ, ಅಂತಹ ನೀರು ಶೀತೋಷ್ಣಂ. ಜಲಂ ಅಂತ ಹೇಳಿದ್ರೆ ವಿಶೇಷ, ಆದ್ರೆ ಇಲ್ಲಿ ಶೀತೋಷ್ಣಂ ಅಂತ ಹೇಳಿದ್ರು ಪೂರ್ವ ಪದವೂ ವಿಶೇಷವಾಗಿರುತ್ತೆ, ಉಷ್ಣಂ ಅಂತ ಉತ್ತರ ಪದವೂ ವಿಶೇಷವಾಗಿರುತ್ತೆ. ಪೂರ್ವೋತ್ತರ ಪದಗಳೆರಡು ವಿಶೇಷವಾಗಿದ್ರೆ ವಿಶೇಷಣ ಉಭಯ ಪದ ಕರ್ಮಧಾರೆಯ ಸಮಾಸ. ಹೀಗೆ ಸಮಾಸಗಳಲ್ಲಿ ಅದರಲ್ಲೂ ಕೂಡ ಕರ್ಮಧಾರೆಯ ಸಮಾಸದಲ್ಲಿ ಒಟ್ಟು 9 ಭೇದಗಳಿವೆ. ಈಗ ಸೂತ್ರದ ಮೂಲಕ ನಾವು ಕರ್ಮಧಾರೆಯ ಸಮಾಸದ ವಿವರಣೆಯನ್ನು ನೋಡೋಣ. ಕರ್ಮಧಾರೆಯ ಸಮಾಸದ ಮೊದಲನೇ ಸೂತ್ರ ವಿಶೇಷಣ ವಿಶೇಷೇಣ ಬಹುಲಂ. ವಿಶೇಷಣ ವಿಶೇಷೇಣ ಬಹುಲಂ ತ್ರಿಪದಾತ್ಮಕ ಸೂತ್ರ, 3 ಪದಗಳುಳ್ಳ ಸೂತ್ರವಾಗಿದೆ. ವಿಶೇಷಣ 1 ಪದ, ವಿಶೇಷೇಣ 2 ಪದ, 2ನೇ ಪದ, ಬಹುಲಂ ಅಂತ ಹೇಳೋದು 3ನೇ ಪದ. ಇದು 2ನೇ ಅಧ್ಯಾಯ 1ನೇ ಪಾದ 57ನೇ ಸೂತ್ರವಾಗಿದೆ. ಇದರ ವೃತ್ತಿ ಈ ರೀತಿಯಾಗಿದೆ. ವಿಶೇಷಣವಾಚಿ ಸುಬಂತಂ, ವಿಶೇಷ್ಯವಾಚಿನ ಸಮಾನಾಧಿಕರಣೇನ ಸುಬಂತೇನ ಸಹ ಬಹುಲಂ ಸಮಸ್ಯತೆ ತತ್ಪುರುಷಶ್ಚ ಸಮಾಸೋ ಭವತಿ. ನೋಡಿ, ವಿಶೇಷಣವಾಚಿ ಸುಬಂತಂ, ವಿಶೇಷಣದಿಂದ ಕೂಡಿರ್ತಕ್ಕಂತಹ ಸುಬಂತವು, ಸುಬಂತ ಪದವು ವಿಶೇಷವಾಚಿನ ಸಮಾನಾಧಿಕರಣ, ವಿಶೇಷವಾಚಿಯಾಗಿರ್ತಕ್ಕಂತಹ ಸಮಾನಾಧಿಕರಣದಿಂದ ಕೂಡಿರ್ತಕ್ಕಂತಹ ಸುಬಂತದೊಂದಿಗೆ ಸಮಾಸವಾಗುತ್ತದೆ, ತತ್ಪುರುಷ ಸಮಾಸವಾಗುತ್ತದೆ. ನಿಮಗೆ ಸಮಾನಾಧಿಕರಣ ಅಂತ ಏನು ಅಂತ ಹೇಳಿದೆ. ಸಮಾಸಗಳಲ್ಲಿ 2 ವಿಧ, ಒಂದು ಸಮಾನಾಧಿಕರಣ, ಇನ್ನೊಂದು ವ್ಯಧಿಕರಣ. ಸಮಾನಾಧಿಕರಣ ಅಂದ್ರೆ ಏನಂತ? ವಿಗ್ರಹ ವಾಕ್ಯದಲ್ಲಿ ಪೂರ್ವೋತ್ತರ ಪದಗಳೆರಡು ಒಂದೇ ವಿಭಕ್ತಿಯಲ್ಲಿದ್ದರೆ ಅದು ಸಮಾನಾಧಿಕರಣ ಬಹುವ್ರೀಹಿ. ವಿಗ್ರಹ ವಾಕ್ಯದಲ್ಲಿ 2 ಬೇರೆ ಬೇರೆ ಪೂರ್ವೋತ್ತರ ಪದಗಳೆರಡು ಬೇರೆ ಬೇರೆ ವಿಭಕ್ತಿಯಲ್ಲಿದ್ದರೆ ಅದು ವ್ಯಧಿಕರಣ ಬಹುವ್ರೀಹಿ. ಈ ಕರ್ಮಧಾರಿ ಸಮಾಸದಲ್ಲೆಲ್ಲವೂ ಕೂಡ ಸಮಾನಾಧಿಕರಣ ಬಹುವ್ರೀಹಿ ಆಗುತ್ತೆ, ಕರ್ಮಧಾರಣ ಆಗುತ್ತೆ, ಎಲ್ಲವೂ ಆಗುತ್ತೆ. ಇಲ್ಲಿ ಸಮಾನಾಧಿಕರಣ ಕರ್ಮಧಾರಯ ಸಮಾಸದಲ್ಲಿ ವಿಗ್ರಹ ವಾಕ್ಯದಲ್ಲಿ 2 ಕೂಡ ಭಿನ್ನ ಭಿನ್ನವಾದ ವಿಭಕ್ತಿಗಳಿರುವುದಿಲ್ಲ, 2 ಸಮಾನವಾದ ವಿಭಕ್ತಿಗಳಿರುವುದರಿಂದ ಸಮಾನಾಧಿಕರಣೇನ ಸುಬಂತೇನ, ಸಮಾನವಾದ ವಿಭಕ್ತಿಯಿಂದ ಕೂಡಿರ್ತಕ್ಕಂತಹ ಸುಬಂತ ಶಬ್ದದಿಂದ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ವಿಶೇಷಣ ಪದದಿಂದ ಕೂಡಿರ್ತಕ್ಕಂತಹ ಪದವು ವಿಶೇಷವಾದ ಒಂದೇ ವಿಭಕ್ತಿಯಿಂದ ಕೂಡಿರ್ತಕ್ಕಂತಹ ಸುಬಂತ ಶಬ್ದದೊಂದಿಗೆ ಸಮಾಸವಾದರೆ ಆ ಸಮಾಸ ತತ್ಪುರುಷವಾಗುತ್ತೆ. ಯಾವ ತತ್ಪುರುಷದಲ್ಲೂ ಕೂಡ ಸಮಾನಾಧಿಕರಣ ತತ್ಪುರುಷ ಕರ್ಮಧಾರೆಯ ಸಮಾಸವಾಗುತ್ತೆ. ಉದಾಹರಣೆಗೆ ನೋಡೋಣ. ನೀಲೋತ್ಪಲಂ, ಉತ್ಪಲ ಅಂದ್ರೆ ಕಮಲ, ನೀಲವಾದ ಕಮಲ ಅಂತ. ನೀಲಂ ಚ ತತ್ ಉತ್ಪಲಂ ಚ ನೀಲೋತ್ಪಲಂ. ಇಲ್ಲಿ ನೀಲಂ ಉತ್ಪಲಂ ನೀಲೋತ್ಪಲಂ. ನೋಡಿ, ನೀಲಂ
ಉತ್ಪಲಂ ನೀಲಂ ಉತ್ಪಲಂ ನೀಲಂ ನೀಲವಾದ ಉತ್ಪಲಂ ಕಮಲಂ ಸೇರಿತು ನೀಲೋತ್ಪಲಂ ನೀಲಂ ಉತ್ಪಲಂ ನೀಲೋತ್ಪಲಂ ಇಲ್ಲಿ ನೀಲೋತ್ಪಲಂ ಅಂತೇಳಿ ಸಮಾಸವನ್ನು ಬಿಡಿಸಿದಾಗ ಏನಾಗುತ್ತೆ ನೀಲಂ ಉತ್ಪಲಂ ನೀಲಂ ಅಂತೇಳು ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗ ಉತ್ಪಲಂ ಅಂತೇಳು ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗ ಯಾಕೆ ನಪುಂಸಕಲಿಂಗ ಆಯ್ತು ಅಂದ್ರೆ ವಿಶೇಷವು ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನದಲ್ಲಿರುತ್ತೋ ವಿಶೇಷಣವು ಕೂಡ ಅದೇ ಲಿಂಗ ಅದೇ ವಿಭಕ್ತಿ ಅದೇ ವಚನದಲ್ಲಿ ಇರುತ್ತದೆ ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿ ವಿಶೇಷಸ್ಯ ತಲ್ಲಿಂಗಂ ತದ್ವಚನಂ ಸಾಚ ವಿಭಕ್ತಿ ವಿಶೇಷಣಂ ಯಾವ ಲಿಂಗ ಯಾವ ವಿಭಕ್ತಿ ಯಾವ ವಚನದಲ್ಲಿ ವಿಶೇಷ ಇರುತ್ತೋ ಅದೇ ಲಿಂಗ ಅದೇ ವಿಭಕ್ತಿ ಅದೇ ವಚನದಲ್ಲಿ ವಿಶೇಷಣ ಇರುವುದರಿಂದ ಇದು ವಿಶೇಷ ನಪುಂಸಕಲಿಂಗದಲ್ಲಿ ಏಕವಚನದಲ್ಲಿರುವುದರಿಂದ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನದಲ್ಲಿರುವುದರಿಂದ ವಿಶೇಷಣವು ಕೂಡ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನದಲ್ಲಿರುತ್ತದೆ. ನಾವು ಕಮಲ ಉತ್ಪಲವನ್ನು ಕುರಿತು ವರ್ಣಿಸ್ತಾ ಇದ್ದೀವಿ. ಈ ಉತ್ಪಲವು ಯಾವ ಬಣ್ಣದಿಂದ ಕೂಡಿದೆ? ನೀಲವು ನೀಲವಾದ ಉತ್ಪಲವಾಗುವುದರಿಂದ ನೀಲೋತ್ಪಲ. ಇವೆರಡು ಸಮಾನವಾದ ವಿಭಕ್ತಿ ಆಗಿರುವುದರಿಂದ ಇದು ಸಮಾನಾಧಿಕರಣ ತತ್ಪುರುಷ ಕರ್ಮಧಾರಯ ಸಮಾಸ. ಮತ್ತೆ ವಿಶೇಷಣೆ ಯಾವುದು? ವಿಶೇಷಣ ಪೂರ್ವಪದದಲ್ಲಿರುವುದರಿಂದ ಇದು ವಿಶೇಷಣ ಪೂರ್ವಪದ ಕರ್ಮಧಾರಯ ಸಮಾಸವೂ ಕೂಡ ಆಗುತ್ತದೆ. ಅದೇ ರೀತಿ ರಕ್ತೋತ್ಪಲಂ ರಕ್ತಂ ಚ ತತು ಉತ್ಪಲಂ ಚ ರಕ್ತೋತ್ಪಲಂ. ಈ ರೀತಿ ಎರಡು ವಿಧವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಬಹುಲಗ್ರಹಣ ಲಕ್ಷಾನುಸಾರಿ ವ್ಯವಸ್ಥಾ ಧ್ಯೇಯ. ಬಹುಲಗ್ರಹಣ ಇಲ್ಲಿ ಬಹುಲಂ ಅಂದ್ರೆ ಏನರ್ಥ? ನಿತ್ಯ ಸಮಾಸ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಅನಿತ್ಯ ಸಮಾಸವಾಗುತ್ತೆ. ನಿತ್ಯ ಸಮಾಸ ಅನಿತ್ಯ ಸಮಾಸ ಅಂತ ಇಲ್ಲಿ ಬಹುಲಗ್ರಹಣ ಇರುವುದರಿಂದ ಲಕ್ಷಾನುಸಾರಿ ವ್ಯವಸ್ಥಾ ಧ್ಯೇಯ. ಲಕ್ಷ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಾಸವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕೃಷ್ಣ ಸರ್ಪ ಅಂತ ಹೇಳಿದೆ. ಕೃಷ್ಣ ಚ ಅಸೌ ಸರ್ಪಶ್ಚ ಕೃಷ್ಣ ಸರ್ಪ ಇದು ನಿತ್ಯ ಸಮಾಸವಾಗಿದೆ. ಆದರೆ ರಾಮೋ ಜಾಮದಾಜ್ಞ ಇತ್ಯಾದೋ ಸಮಾಸ ಇಲ್ಲಿ ಸಮಾಸ ಬರುವುದಿಲ್ಲ. ಹಾಗಾಗಿ ಕೆಲವು ನಿತ್ಯ ಸಮಾಸವಾಗುತ್ತೆ, ಕೆಲವು ಅನಿತ್ಯ ಸಮಾಸವಾಗುತ್ತದೆ. ಅದು ಲಕ್ಷಾನುಸಾರಿ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಸೂತ್ರ ಉಪಮಾನಾನಿ ಸಾಮಾನ್ಯ ವಚನೈಹಿ. ಉಪಮಾನಾನಿ ಸಾಮಾನ್ಯ ವಚನೈಹಿ ಇದು ಕೂಡ ಕರ್ಮಧಾರಯ ಸಮಾಸದ ಎರಡನೇ ಸೂತ್ರ. ಉಪಮಾನಾನಿ ಏಕಂ ಪದಂ ಸಾಮಾನ್ಯ ವಚನೈಹಿ ದ್ವಿತೀಯಂ ಪದಂ. ಈ ರೀತಿ ಎರಡು ಪದಗಳುಳ್ಳ ಈ ಸೂತ್ರ ಇದು ಎರಡನೇ ಅಧ್ಯಾಯ ಒಂದನೇ ಪಾದ 55ನೇ ಸೂತ್ರವಾಗಿದೆ. ಇದರ ವೃತ್ತಿ ಈ ರೀತಿಯಾಗಿದೆ. ಉಪಮಾನ ವಾಚಿನಿ ಸುಬಂತಾನಿ. ಉಪಮಾನ ವಾಚಿನಿ ಸುಬಂತಾನಿ ಸಾಮಾನ್ಯ ವಚನೈಹಿ ಸುಬಂತೈಹಿ ಸಹ ಸಮಸ್ಯತೆ ತತ್ಪುರುಷಶ್ಚ ಸಮಾಸೋ ಭವತಿ. ಉಪಮಾನ ವಾಚಿನಿ ಸುಬಂತಾನಿ ಉಪಮಾನ ವಾಚ್ಯವಾಗಿರತಕ್ಕಂತಹ ಸುಬಂತ ಶಬ್ದಗಳು ಸಾಮಾನ್ಯ ವಚನೈಹಿ ಸುಬಂತೈಹಿ ಸಾಮಾನ್ಯ ವಚನವಾಗಿರತಕ್ಕಂತಹ ಸುಬಂತ ವಚನದೊಂದಿಗೆ ಸಮಾಸವಾಗುತ್ತೆ. ಅದು ತತ್ಪುರುಷ ಸಮಾಸ. ಇಲ್ಲಿ ನಾವು ಅಲಂಕಾರವನ್ನು ಗಮನಿಸಿದಾಗ ಅಲಂಕಾರದಲ್ಲಿ ಉಪಮಾನಂಕಾರ ಅಂತ ಬರುತ್ತೆ. ಉಪಮಾನಾಲಂಕಾರದಲ್ಲಿ 4 ಲಕ್ಷಣಗಳಿರುತ್ತವೆ. ಉಪಮಾನ, ಉಪಮೇಯಂ, ಸಮಾನ ಧರ್ಮ, ಸಾಮಾನ್ಯವಾಚಕ ಪದ ಇವಾಗ ಇಲ್ಲಿ ಉಪಮಾನ ಉಪಮೇಯ ಯಾವುದು? ಉಪಮಾನ ಅಂದ್ರೂ ಕೂಡ ಸಾಮಾನ್ಯ ವಿಶೇಷವಾದ ವಸ್ತು ಅಲ್ಲ, ಸಾಮಾನ್ಯ ವಸ್ತು. ಉಪಮಾನ ಅಂದ್ರೇನು? ಸಾಮಾನ್ಯವಾದ ವಸ್ತು, ಎಲ್ಲರಿಗೂ ಗೊತ್ತಿರತಕ್ಕಂತಹ ವಸ್ತುವಾಗಿರತಕ್ಕಂಥದ್ದು. ಉಪಮೇಯ ಅಂದ್ರೆ ಯಾವುದನ್ನು ಕುರಿತು ವರ್ಣಿಸ್ತೀವೋ ಅದು ಉಪಮೇಯ. ಅಲ್ಲಿ ಉಪಮಾನಂಕಾರದಲ್ಲಿ ಉಪಮೇಯ ಹೇಗೋ ಇಲ್ಲಿ ವಿಶೇಷ. ಉಪಮಾನಂಕಾರದಲ್ಲಿ ಉಪಮಾನ ಹೇಗೋ ಇಲ್ಲಿ ವಿಶೇಷಣ. ವರ್ಣಿಸುವ ವಸ್ತು ಉಪಮಾನವಾದರೆ
ವರ್ಣಿಸಲ್ಪಡುವ ವಸ್ತು ಉಪಮೇಯ ಆಗುತ್ತೆ. ಇಲ್ಲೂ ಕೂಡ ವರ್ಣಿಸಲ್ಪಡುವ ಮಾತನಾಡು ಯಾರನ್ನು ಕುರಿತು ಮಾತನಾಡ್ತೀವೋ ಆ ವಸ್ತು ಏನಾಗುತ್ತೆ, ವಿಶೇಷವಾಗಿರುತ್ತೆ. ಯಾವುದನ್ನು ಕುರಿತು ವರ್ಣಿಸ್ತೀವೋ ಅಥವಾ ಯಾರೊಂದಿಗೆ ಹೋಲಿಸಿ ವರ್ಣಿಸ್ತೀವೋ ಅದು ವಿಶೇಷವಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಉಪಮಾನವಾಚ ಶಬ್ದಗಳನ್ನು ಸಾಮಾನ್ಯ ಶಬ್ದಗಳಿಂದ, ಸಾಮಾನ್ಯ ಸುಬಂಧವಾಚಕ ಶಬ್ದಗಳಿಂದ ಸಮಾಸ ಮಾಡಿದ್ರೆ ಅದು ಏನಾಗುತ್ತೆ, ಉಪಮಾನ ಪೂರ್ವಪದ ಕರ್ಮಧಾರೆಯ ಸಮಾಸವಾಗುತ್ತೆ. ಆ ಸೂತ್ರ ಯಾವುದು, ಉಪಮಾನಾನಿ ಸಾಮಾನ್ಯ ವಚನೈ ಶಾಸ್ತ್ರೀ ಶ್ಯಾಮ ತಿಳಿದಿ, ಶಾಸ್ತ್ರೀ ಶ್ಯಾಮ, ಶಾಸ್ತ್ರೀವ ಶ್ಯಾಮ, ಶಾಸ್ತ್ರೀ ಶ್ಯಾಮ, ಶಾಸ್ತ್ರೀವ ಶ್ಯಾಮ. ಈ ಶಾಸ್ತ್ರೀವ ಅಂತ ಹೇಳುವುದು ಉಪಮಾನ ಪೂರ್ವಪದವಾಗಿ, ಉಪಮಾನವಾಗಿ, ಉಪಮಾನವಾಚಕ ಪದ, ಉಪಮಾನವಾಚಕ ಪದ ಶಾಸ್ತ್ರೀವ. ಶ್ಯಾಮ ಉಪಮೇಯಾಗಿದೆ, ಅದು ವಿಶೇಷವಾಗಿದೆ. ಹಾಗಾಗಿ ಶಾಸ್ತ್ರೀವ ಶ್ಯಾಮ, ಶಾಸ್ತ್ರಿ ಶ್ಯಾಮ. ಅದೇ ರೀತಿ ಹಂಸ ಗದ್ಗದ, ಹಂಸ ಗದ್ಗದ, ಹಂಸೀವ ಗದ್ಗದ, ಹಂಸ ಗದ್ಗದ. ಅದೇ ರೀತಿ ಮೇಘ ಶ್ಯಾಮ, ಮೇಘ ಇವ ಶ್ಯಾಮ, ಮೇಘ ಶ್ಯಾಮ. ಮೇಘದಂತೆ ಇರುವ ಬಣ್ಣ, ಶ್ಯಾಮಲ ವರ್ಣ, ಮೇಘದಂತಿರತಕ್ಕಂತಹ ಶ್ಯಾಮಲ ವರ್ಣ. ಮೇಘ ಇವ, ಮೇಘದಂತೆ ಇರುವ ಶ್ಯಾಮ, ಮೇಘ ಶ್ಯಾಮ. ಕಹ ಕೃಷ್ಣ, ಮೇಘ ಶ್ಯಾಮ ಇತ್ಯಾದಿ. ಇನ್ನು ಮೂರನೇ ಸೂತ್ರ, ಉಪಮಾನ ವ್ಯಾಘ್ರಾದಿಭಿ ಸಾಮಾನ್ಯ ಪ್ರಯೋಗೆ. ಇನ್ನೊಮ್ಮೆ ಹೇಳ್ತೀನಿ, ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಪ್ರಯೋಗೆ. ಪದ ವಿಭಾಗ, ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಅಪ್ರಯೋಗೆ, ಸಾಮಾನ್ಯ ಅಪ್ರಯೋಗೆ. ಈ ರೀತಿ ಉಪಮಿತಂ ಅಂದ್ರೆ ಉಪಮೇಯಂ, ಉಪಮಿತಂ ನಾಮ ಉಪಮೇಯಂ. ಇದು 2ನೇ ಅಧ್ಯಾಯ 1ನೇ ಪಾದ 56ನೇ ಸೂತ್ರವಾಗಿದೆ. ಉಪಮಿತಂ ನಾಮ ಉಪಮೇಯಂ ಸುಬಂತಂ ವ್ಯಾಘ್ರಾದಿ ಉಪಮಾನವಾಚಿಭಿಃ ಸಹ ಸಮಸ್ಯತೆ. ತತ್ಪುರುಷಸ್ಯ ಸಮಾಸೋ ಭವತಿ. ವ್ಯಾಘ್ರಾದಿ ರಾಕೃತಿ ಗಣಃ, ವ್ಯಾಘ್ರಾದಿ ರಾಕೃತಿ ಗಣಃ. ವ್ಯಾಘ್ರಾದಿ ಆಕೃತಿ ಗಣದಲ್ಲಿ ಇರತಕ್ಕಂತಹ ಕೆಲವು ಶಬ್ದಗಳು ಈ ಒಂದು ಸೂತ್ರದಿಂದ ಸಮಾಸವಾಗುತ್ತದೆ. ಉಪಮೇಯವಾದ ಸುಬಂತವು ವ್ಯಾಘ್ರಾದಿ ಶಬ್ದಗಳಿಂದ ಕೂಡಿರ್ತಕ್ಕಂತಹ ಉಪಮಾನವಾಚಕ ಶಬ್ದದಿಂದ ಸಮಾಸವಾಗುವುದು ತತ್ಪುರುಷ ಸಮಾಸವಾಗುತ್ತೆ, ಅದು ಕರ್ಮದ. ಉದಾಹರಣೆಗೆ ಪುರುಷ ವ್ಯಾಘ್ರ, ಪುರುಷ ವ್ಯಾಘ್ರ ಇವ ಪುರುಷ ವ್ಯಾಘ್ರ, ಪುರುಷ ವ್ಯಾಘ್ರ ಇವ ಪುರುಷ ವ್ಯಾಘ್ರ. ವ್ಯಾಘ್ರ ನಾಮ ವ್ಯಾಘ್ರ ಹುಲಿ ಅಂತ, ವ್ಯಾಘ್ರ ನಾಮ ಹುಲಿ, ವ್ಯಾಘ್ರನಂತಿರುವ ಪುರುಷ. ಇಲ್ಲಿ ಉಪಮಾನ ಉತ್ತರ ಪದ. ಒಟ್ಟು 9 ವಿಧವಾದ ಸಮಾಸಗಳಲ್ಲಿ ಇದು ಉಪಮಾನ ಉತ್ತರ ಪದ. ಪುರುಷ ಹೇಗಿದ್ದಾನೆ, ವ್ಯಾಘ್ರ ಇವ ನರಸಿಂಹ ಅಂತ ಹೇಳ್ತೀವಿ. ನರಹ ಸಿಂಹ ಇವ ನರಸಿಂಹ. ಈ ನರನು ಹೇಗಿದ್ದಾನೆ, ಸಿಂಹದಂತಿದ್ದಾನೆ. ಸಿಂಹದಂತಿರುವ ನರಹ ಅಥವಾ ನರಹ ಸಿಂಹ ಇವ ನರಸಿಂಹ. ಪುರುಷ ವ್ಯಾಘ್ರ ಇವ ಪುರುಷ ವ್ಯಾಘ್ರ. ಇನ್ನೊಂದು ಪುರುಷ ಸಿಂಹ, ಪುರುಷ ಸಿಂಹ ಇವ ಪುರುಷ ಸಿಂಹ. ಅದೇ ರೀತಿ ನರಶಾರ್ದೂಲ, ನರಃ ಶಾರ್ದೂಲ ಇವ ನರಶಾರ್ದೂಲ. ಮುಖ ಪದ್ಮಂ, ಮುಖಂ ಕಥಮಸ್ತಿ ಪದ್ಮಮಿವ ಅಸ್ತಿ. ಮುಖಂ ಕಥಮಸ್ತಿ ಪದ್ಮಂ ಇವ ಅಸ್ತಿ. ಕಮಲದಂ ಇವೆ ಮುಖ ಕಮಲಂ, ಮುಖಂ ಕಮಲಮಿವ ಮುಖ ಕಮಲಂ, ಮುಖಂ ಪದ್ಮ ಇವ ಮುಖ ಪದ್ಮಂ. ಇವೆಲ್ಲವೂ ಕೂಡ ಈ ಒಂದು ಸೂತ್ರದಿಂದ ಆಗಿರುತ್ತೆ. ಆ ಸೂತ್ರ ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಪ್ರಯೋಗೆ. ನೆಕ್ಸ್ಟ್ ಮಯೂರ ವ್ಯಂಸಕಾದಯಶ್ಚ, ಮಯೂರ ವ್ಯಂಸಕಾದಯಶ್ಚ, ಮಯೂರ ವ್ಯಂಸಕಾದಯಃ ಚ. ಇಲ್ಲಿ ಶುದ್ಧ ಸಂಬಂಧ ಮಯೂರ ವ್ಯಂಸಕಾದಯಶ್ಚ ದ್ವಿಪದ ಸೂತ್ರವಿದೆ.
ಎರಡನೇ ಅಧ್ಯಾಯ ಎರಡನೇ ಪಾದ 72ನೇ ಸೂತ್ರವಾಗಿದೆ. ಮಯೂರ ವ್ಯಂಸಕಾದಿಗಣೆ ಪಠಿತಾ ಶಬ್ದ ನಿಪಾತ್ಯಂತೆ. ಈ ಮಯೂರ ವ್ಯಂಸಕಾದಿ ಗಣ ಅದೊಂದು ಗಣ. ಗಣ ಅಂದ್ರೆ ಗುಂಪು ಅಂತ. ಮಯೂರ ಇತ್ಯಾದಿ ಅನೇಕ ಪದಗಳಿಂದ ಕೂಡಿರ್ತಕ್ಕಂತಹ ಅನೇಕ ಶಬ್ದಗಳೆಲ್ಲ ಸೇರಿ ಒಂದು ಗುಂಪನ್ನಾಗಿ ಮಾಡಿದರೆ ಆ ಗುಂಪಿನಲ್ಲಿರ್ತಕ್ಕಂತಹ ಎಲ್ಲ ಶಬ್ದಗಳು ನಿಪಾತವಾಗಿವೆ. ನಿಪಾತ್ಯಂತೆ. ಅವಿಹಿತ ಲಕ್ಷಣಸ್ತತ್ಪುರುಷೋ ಮಯೂರ ವ್ಯಂಸಕಾದೌ ದ್ರಷ್ಟವ್ಯ. ಈ ರೀತಿ ಈ ಸೂತ್ರದಿಂದ ಮಯೂರ ವ್ಯಂಸಕ ಇತ್ಯಾದಿ ಶಬ್ದಗಳು ಸಮಾಸವಾಗುತ್ತದೆ. ಅದು ನಿಪಾತ್ಯಂತೆ ನಿಪಾತವಾಗಿರ್ತಕ್ಕಂಥ ಅವಿಹಿತ ಲಕ್ಷಣ ತತ್ಪುರುಷ. ಅವಿಹಿತ ಲಕ್ಷಣ ತತ್ಪುರುಷವಾಗಿದೆ ಮಯೂರ ವ್ಯಂಸಕಾದೌ ದ್ರಷ್ಟವ್ಯ. ಅಂದ್ರೆ ಮಯೂರ ವ್ಯಂಸಕಾದಿಗಳಿಂದ ಯಾವ ಯಾವ ಶಬ್ದಗಳಿವೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಈಗ ಮೊದಲನೇದಾಗಿದ್ದಾನೆ ಮಯೂರ ವ್ಯಂಸಕ. ವ್ಯಂಸಕೋ ಮಯೂರ ಮಯೂರ ವ್ಯಂಸಕ. ಅದೇ ರೀತಿ ಅನ್ಯೋ ರಾಜ ರಾಜಾಂತರ. ಅದೇ ರೀತಿ ಖಾದಿತ ಬೋಧಕ ಖಾದಿತ ಬೋಧಿತ ಇತಿ ಯತ್ರಾಭಿಧೀಯತೆ ಸ ಖಾದಿತ ಬೋಧಕ. ಈ ರೀತಿ ಈ ಒಂದು ಸೂತ್ರದಿಂದ ಇಲ್ಲಿ 3 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹುಗತಿ ಪ್ರಾದಯ. ಹುಗತಿ ಪ್ರಾದಯ ಪ್ರಾದಿ ಸಮಾಸ. ವೃತ್ತಿ ಹುಗತಿ ಹುಗತಿ ಪ್ರಾದಯ. ಇದು 2ನೇ ಅಧ್ಯಾಯ 2ನೇ ಪಾದ 18ನೇ ಸೂತ್ರವಾಗಿದೆ. ಕೂಗತಿ ಪ್ರಾದಯ. ಕು ಎಂಬ ಪದ, ಗತಿ ಪದ, ಪ್ರಾದಯ. ಪ್ರಾದಯ ಅಂದ್ರೆ ಉಪಸರ್ಗಗಳು. ಸಮರ್ಥೇನ ಶಬ್ದಾಂತರೇಣ ಸಹ ನಿತ್ಯಂ ಸಮಸ್ಯತೆ ತತ್ಪುರುಷ ಸಮಾಸೋ ಭವತಿ. ಯಾವ್ಯಾವುದಂದ್ರೆ ಕುಪುರುಷ, ಕುತ್ಸಿತ ಪುರುಷ, ಕುಪುರುಷ. ಕುತ್ಸಿತ ಪುರುಷ, ಕುಪುರುಷ. ಇದು ಕೂಡ ಈ ಒಂದು ಸೂತ್ರದಿಂದ ಉಗತಿ ಪ್ರಾದಯ ಎಂಬ ಸೂತ್ರದಿಂದ ನಿಷ್ಪನ್ನವಾಗಿರತಕ್ಕಂತಹ ರೂಪ ಕುಪುರುಷ ಅಂತೇಳಿ. ಅದೇ ರೀತಿ ಸುಪುರುಷ. ಸು ಅಂದ್ರೆ ಶೋಭನ ಪುರುಷ ಸುಪುರುಷ. ಶೋಭನ ಪುರುಷ ಸುಪುರುಷ. ಇವು. ಇನ್ನು ಮುಂದಿನ ಸೂತ್ರ ಉಪಪದ ಮತಿ. ಉಪಪದ ಅತಿಂಗ್. ನತಿ ಅತಿಂಗ್. ಉಪಪದ ಅತಿಂಗ್. 2ನೇ ಅಧ್ಯಾಯ 1ನೇ ಪಾದ 19ನೇ ಸೂತ್ರ ಇದಾಗಿದೆ. ವೃತ್ತಿ ಅಧಿಕಂತ ಉಪಪದ ಸಮರ್ಥೇನ ಶಬ್ದಾಂತರೇಣ ನಿತ್ಯಂ ಸಮಸ್ಯತೆ ತತ್ಪುರುಷಶ್ಚ ಸಮಾಸೋ ಭವತಿ. ಅಧಿಕಂತ ಉಪಪದ ತಿಂಗಂತವಲ್ಲದ ಉಪಪದವು ಸಮರ್ಥವಾದ ಶಬ್ದಾಂತರದಿಂದ ನಿತ್ಯ ಸಮಾಸವಾಗುತ್ತೆ. ತತ್ಪುರುಷ ಸಮಾಸವು ಕೂಡ ಆಗುತ್ತದೆ. ಉದಾಹರಣೆಗೆ ಕುಂಭಕಾರ. ಕುಂಭಂ ಕರೋತಿ ಇತಿ ಕುಂಭಕಾರ. ಕುಂಭಂ ಕರೋತಿ ಇತಿ ಕುಂಭಕಾರ. ನಗರಕಾರ. ನಗರಂ ಕರೋತಿ ಇತಿ ನಗರಕಾರ. ಇವೆಲ್ಲವೂ ಆಗಿದೆ. ಇನ್ನು ಮುಂದಿನ ಸಮಾಸ ದ್ವಿಗು ಸಮಾಸವಾಗಿದೆ. ಈ ದ್ವಿಗು ಸಮಾಸದಲ್ಲೂ ಕೂಡ ಒಟ್ಟು 4 ಸೂತ್ರಗಳಿವೆ. ಕರ್ಮಧಾರಯ ಸಮಾಸದೊಂದಿಗೆ ಈ ದ್ವಿಗು ಸಮಾಸವು ಕೂಡ ಹೇಳ್ತೀನಿ. ದ್ವಿಗು ಸಮಾಸ ಸಾಮಾನ್ಯವಾಗಿ ಸಂಖ್ಯಾಪೂರ್ವ ದ್ವಿಗು. ಸಂಖ್ಯಾವಾಚಕ ಪದ ಪೂರ್ವ ಪದದಲ್ಲಿದ್ದರೆ ಅದು ದ್ವಿಗು ಸಮಾಸವಾಗುತ್ತೆ. ಮೊದಲನೇ ಸೂತ್ರ ದಿಕ್ ಸಂಖ್ಯೆ ಸಂಜ್ಞಾಯ. ದಿಕ್ ಸಂಖ್ಯೆ ಸಂಜ್ಞಾಯ 2ನೇ ಅಧ್ಯಾಯ 1ನೇ ಪಾದ 50ನೇ ಸೂತ್ರ. ದಿಕ್ವಾಚಿನ ಶಬ್ದ ಸಂಖ್ಯಾ ಚ ಸಮಾನಾಧಿಕರಣೇನ ಸುಬಂತೇನ ಸಹ ಸಮಸ್ಯಂತೆ ಸಂಜ್ಞಾಯಾಂ ವಿಷಯೇ ತತ್ಪುರುಷಶ್ಚ ಸಮಾಸೋ ಭವತಿ. ದಿಕ್ವಾಚಿನ ಶಬ್ದ ವಾಚನ ಶಬ್ದಗಳು ಸಂಖ್ಯಾಚ ಸಂಖ್ಯಾವಾಚಕ ಶಬ್ದಗಳು ಕೂಡ. ಅಂದ್ರೆ ದಿಗ್ವಾಚಕ ಶಬ್ದ ಸಂಖ್ಯಾವಾಚಕ ಶಬ್ದಗಳು ಸಮಾನಾಧಿಕರಣೇನ ಎರಡೂ ಪೂರ್ವೋತ್ತರ ಪದಗಳೆರಡು ಸಮಾನವಾದ ವಿಭಕ್ತಿಯಲ್ಲಿದ್ದು ಸುಬಂತವಾದ
ಶಬ್ದದೊಂದಿಗೆ ಸಮಾಸವಾಗುತ್ತೆ. ಸಂಜ್ಞಾಯ ವಿಷಯೇ, ಸಂಜ್ಞಾ ವಿಷಯದಲ್ಲಿ ಅದು ತತ್ಪುರುಷವಾಗುತ್ತೆ. ಉದಾಹರಣೆಗೆ ಸಪ್ತರ್ಷಯ, ಸಪ್ತಃ ಋಷಯ ಸಪ್ತರ್ಷಯ. ಇಲ್ಲಿ ಸಪ್ತ ಅಂತ ಹೇಳುವುದು ಸಂಖ್ಯಾವಾಚಕ ಶಬ್ದ, ಋಷಯ ಋಷಿಗಳು, 7 ಋಷಿಗಳು. ಸಪ್ತರ್ಷಯ ಇದು ಸಂಖ್ಯಾ ದ್ವಿಗು ಸಮಾಸವಾಗಿದೆ, ಯಾಕಂದ್ರೆ ಸಂಖ್ಯಾ ಪೂರ್ವ ದ್ವಿಗು. ಅದೇ ರೀತಿ ಪಂಚಾಮ್ರಾಹ, ಪಂಚ ಆಮ್ರಾಹ ಪಂಚಾಮ್ರಾಹ ದ್ವಿಗು ಸಮಾಸ. ಯಾವ ಸೂತ್ರದಿಂದ? ದಿಕ್ ಸಂಖ್ಯೆ ಸಂಜ್ಞಾಯ ಅಂತ. ತದ್ದಿತಾರ್ಥೋತ್ತರ ಪದ ಸಮಾಹಾರೇ ಚ, ತದ್ದಿತಾರ್ಥೋತ್ತರ ಪದ ಸಮಾಹಾರೇ ಚ ದ್ವಿಪದಂ ಸೂತ್ರಂ. ತದ್ದಿತಾರ್ಥೋತ್ತರ ಪದ ಸಮಾಹಾರೇ ಚ, 2ನೇ ಅಧ್ಯಾಯ 1ನೇ ಪಾದ 51ನೇ ಸೂತ್ರ. ತದ್ದಿತಾರ್ಥೇ ವಿಷಯೇ ಉತ್ತರ ಪದೇ ಚ ಪರತಃ ಸಮಾಹಾರೇ ಚಾಭಿಧೇಯೇ ದಿಕ್ ಸಂಖ್ಯೆ ಸಮಾನಾಧಿಕರಣೇನ ಸುಪಾಸಃ ಸಮಸ್ಯತೆ ತತ್ಪುರುಷ ಸಮಾಸೋ ಭವತಿ. ತದ್ದಿತಾರ್ಥೇ ವಿಷಯೇ, ತದ್ದಿತಾರ್ಥ ವಿಷಯದಲ್ಲಿ ಉತ್ತರ ಪದೇ ಚ ಪರತಃ, ತದ್ದಿತಾರ್ಥ ವಿಷಯವಾಗಿರಬೇಕು, ಉತ್ತರ ಪದ ತದ್ದಿತಾರ್ಥದಿಂದ ಕೂಡಿರಬೇಕು. ಸಮಾಹಾರೇ ಚಾಭಿಧಾಯೇ, ದಿಕ್ ಸಂಖ್ಯೆ, ದಿಕ್ ಸಂಖ್ಯೆಯಾಗಿ ತದ್ದಿತಾರ್ಥ ಉತ್ತರ ಪದವಾಗಿದ್ದು ಸಮಾನಾಧಿಕರಣವಾಗಿದ್ದರೆ ಅಂತಹ ಸುಬಂಧದಿಂದ ಸಮಾಸವಾಗುತ್ತೆ, ಅದು ತತ್ಪುರುಷವಾಗುತ್ತೆ. ತತ್ಪುರುಷವು ಕೂಡ ದ್ವಿಗು ಸಮಾಸದಲ್ಲಿ, ತತ್ಪುರುಷವು ದ್ವಿಗು ಸಮಾಸದಲ್ಲಿ ಒಂದಾಗಿರುತ್ತೆ, ದ್ವಿಗು ಸಮಾಸವು ತತ್ಪುರುಷದಲ್ಲಿ ಒಂದು. ಉದಾಹರಣೆ ತದ್ದಿತಾರ್ಥದಲ್ಲಿರ್ತಕ್ಕಂಥ ಷಾಣ್ಮಾತುರಃ, ಷಣ್ಣ ಮಾತೃಣ ಅಪತ್ಯಪುಮ ಷಾಣ್ಮಾತುರಃ. ಅದೇ ರೀತಿ ದ್ವೈಮಾತುರಃ, ದ್ವಯೋಃ ಮಾತ್ರೋಃ ಅಪತ್ಯಪುಮ ದ್ವೈಮಾತುರಃ. ಇಲ್ಲಿ ಅಪತ್ಯಪುಮ ಇವೆಲ್ಲವೂ ಕೂಡ ತದ್ದಿತಾರ್ಥ. ಇನ್ನು ಉತ್ತರ ಪದೆ ಪಂಚಗವಧನಃ, ಪಂಚಗವಃ ಧನಂ ಯಸ್ಯ ಸಹ, ಪಂಚಗವಧನ. ಇದು ಸಮಾಹಾರದಲ್ಲಿ ಪಂಚವಟಿ, ಪಂಚಾನ ವಟೂನ ವಟಾನ ಸಮಾಹಾರ ಪಂಚವಟಿ. ಪಂಚಫಲಿ, ಪಂಚಾನ ಫಲಾನ ಸಮಾಹಾರ ಪಂಚಫಲಿ. ಈ ರೀತಿ. ಮತ್ತೊಂದು ಸೂತ್ರ ಸಂಖ್ಯಾಪೂರ್ವೋ ದ್ವಿಗು, ಸಂಖ್ಯಾವಾಚಕ ಪೂರ್ವಪದದಲ್ಲಿದ್ರೆ ದ್ವಿಗು ಸಮಾಸ. ತದ್ದಿತಾರ್ಥೋತ್ತರ ಪದ ಸಮಾಹಾರೇ ಚ ಇತ್ಯತ್ರ ಯಹ ಸಂಖ್ಯಾಪೂರ್ವಃ ಸಮಾಸಃ ಸ ದ್ವಿಗು ಸಂಜ್ಞೋ ಭವತಿ. ಈ ಸೂತ್ರ 2ನೇ ಅಧ್ಯಾಯ 2ನೇ ಪಾದ 52ನೇ ಸೂತ್ರವಾಗಿದೆ. ವಿಪದಾತ್ಮಕ ಸೂತ್ರಂ ಸಂಖ್ಯಾಪೂರ್ವಃ ದ್ವಿಗು. ತದ್ದಿತಾರ್ಥ ಉತ್ತರ ಪದ ಸಮಾಹಾರೇ ಚ, ತದ್ದಿತಾರ್ಥ ಉತ್ತರ ಪದ ಸಮಾಹಾರೇ ಚ ಇತ್ಯತ್ರ ಯಹ ಸಂಖ್ಯಾಪೂರ್ವಃ, ಯಾವುದು ಸಂಖ್ಯಾಪೂರ್ವವಾಗಿರುತ್ತೋ ಅದು ಸಮಾಸವಾಗಿರುತ್ತೆ. ಷಾಣ್ಮಾತುರಃ ಪಂಚವಟಿ ಇತ್ಯರ್ಥ. ಷಾಣ್ಮಾತುರಃ ಅಂತ ನಾನು ತದ್ದಿತಾರ್ಥೋತ್ತರ ಪದ ಸಮಾಹಾರೇ ಚ ಎಂಬ ಸೂತ್ರದಲ್ಲಿ ಯಾವುದು ಉದಾಹರಣೆ ಇದೋ ಅದೇ ಉದಾಹರಣೆ ಇಲ್ಲಿಯೂ ಕೂಡ ಇದೆ. ಈ ಸೂತ್ರದಲ್ಲಿಯೂ ಕೂಡ ಅದೇ ಉದಾಹರಣೆಯು ಆಗುತ್ತೆ. ಷಾಣ್ಮಾತುರಃ ಪಂಚವಟಿ, ಪಂಚಾನ ವಟಾನಂ ಸಮಾಹಾರ ಪಂಚವಟಿ. ಇನ್ನು ಲಾಸ್ಟ್ ಸೂತ್ರ, ಈ ಒಂದು ತತ್ಪುರುಷ ಸಮಾಸದಲ್ಲಿರ್ತಕ್ಕಂತಹ ಭೇದದಲ್ಲಿ ಒಂದಾದ ದ್ವಿಗು ಸಮಾಸದ ಕೊನೆಯ ಸೂತ್ರ ದ್ವಿಗುರೇಕವಚನಂ. ದ್ವಿಗು ಏಕವಚನಂ. 2ನೇ ಅಧ್ಯಾಯ 4ನೇ ಪಾದ 1ನೇ ಸೂತ್ರ. ದ್ವಿಗು ಸಮಾಸಃ ಏಕವಚನಂ ಭವತಿ. ದ್ವಿಗು ಸಮಾಸವಾಗುತ್ತೆ, ಸಂಖ್ಯಾವಾಚಕ ಪೂರ್ವಪದದಲ್ಲಿದ್ದು ದ್ವಿಗು ಸಮಾಸ ಆಗುತ್ತೆ. ದ್ವಿಗು ಸಮಾಸವಾದ ನಂತರ ಅದು ಏಕವಚನವಾಗುತ್ತೆ. ಇದು ಕೂಡ ಅದೇ ರೀತಿಯಾಗಿದೆ. ಪಂಚವಟಿ, ಪಂಚಾನ ವಟಾನ ಸಮಾಹಾರ ಪಂಚವಟಿ ಏಕವಚನ ಆಯಿತು. ಪಂಚಾನ ಪೂಲಾನ, ಪಂಚಾನ ಮೂಲಾನ ಸಮಾಹಾರ ಪಂಚಮೂಲಿ. ಈ ರೀತಿಯಾಗಿ ಪಂಚವಟಿ, ಪಂಚಮೂಲಿ ಇವೆಲ್ಲವೂ ಕೂಡ ತತ್ಪುರುಷ ಸಮಾಸದಲ್ಲಿ ಒಂದಾದ ದ್ವಿಗು ಸಮಾಸದ ಉದಾಹರಣೆಗಳು ಆಗಿವೆ. ಹಾಗಾಗಿ ಇವತ್ತಿಗೆ ಒಟ್ಟು 3 ಭಾಗಗಳಲ್ಲಿ ಈ ತತ್ಪುರುಷ ಸಮಾಸದ ಸಂಪೂರ್ಣ ವಿಚಾರಗಳನ್ನು ಹೇಳಿದ್ದೀನಿ. ಈ ಸೂತ್ರವೆಲ್ಲವೂ ಕೂಡ ನೀವು ಕಂಠಪಾಠ ಮಾಡಿ ಇಲ್ಲಿರ್ತಕ್ಕಂತಹ ಉದಾಹರಣೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದ.